ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ಅನುಷ್ಠಾನಕ್ಕೆ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೇನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶಗಳು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆ ಇಲ್ಲ. ಜಡ ಶರೀರದಲ್ಲಿ ನಿಮ್ಮ ಅಸ್ತಿತ್ವ ನಾನು ಎಂಬ ಅರಿವು ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ನೋಡಿ ನಿಮಗೆ. ಶಾಂತಿ ಅನುಭವ. ನಾನು ಎಂಬ ಅರಿವು, ನಾನು ಎಂಬ ಸಂವೇದನೆ, ಪಾದದಿಂದ ನೆತ್ತಿವರೆಗೆ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮಗೇನೇನು ಸಂವೇದನೆ ಆಗ್ತಾ ಇದೆ, ಫೀಲಿಂಗ್ ಆಗ್ತಾ ಇದೆ, ಆ ಸಂವೇದನ ಮಾತ್ರ ಆತ್ಮ. ದುಃಖ ನಾನಲ್ಲ. ದುಃಖದ ಸಂವೇದನದಲ್ಲಿ ದುಃಖ ನಾನಲ್ಲ. ಸುಖದ ಸಂವೇದನದಲ್ಲಿ ಸುಖ ಮಾತ್ರ ನಾನು. ಶೀತ ಉಷ್ಣ ಇತ್ಯಾದಿಗಳ ಸಂವೇದನದಲ್ಲಿ ಸಂವೇದನ ಅಸ್ತಿತ್ವ ಮಾತ್ರ ನಾನು. ಆ ಸುಖ ದುಃಖ ತಂಪು ಶೀತ ಅದು ನಾನಲ್ಲ. ಕರ್ಮಗಳಿಂದಾಗುವ ಸುಖ ದುಃಖ ನಾನಲ್ಲ, ನನ್ನದಲ್ಲ. ಸಹಜವಾದ ಸುಖ ನಾನು, ನನ್ನದು. ಸಹಜ ಸುಖ ಸ್ವರೂಪೋಹಂ. ಸಹಜ ಸುಖ ಸ್ವರೂಪೋಹಂ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಆಗ್ತಾ ಇದೆ. ಅಲ್ಲೊಂದು ಸಾಮಾನ್ಯ ಸುಖ ಅನುಭೂತಿ ಆಗ್ತಾ ಇದೆ. ಶರೀರದೊಳಗೆ ಎಲ್ಲಿ ದುಃಖಾನುಭೂತಿ ಆಗ್ತಾ ಇದೆಯೋ
ಅದು ನಾನಲ್ಲ. ಎಲ್ಲೆಲ್ಲಿ ಸುಖಾನುಭೂತಿ ಆಗ್ತಿದೆಯೋ ಅದೇ ನಾನು, ನನ್ನದು, ನನ್ನ ಸ್ವರೂಪ ಸುಖ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ. ನೋಡಿ, ನಿಮ್ಮ ಮುಖಕಮಲ ಎಲ್ಲಿದೆ? ನಿಮ್ಮ ಮುಖಕಮಲದ ಉದ್ದ ಅಗಲ ಸಂವೇದನ ರೂಪ. ಉದ್ದ ಅಗಲ ದಪ್ಪ ಗೋಲಾಕಾರ ಅನುಭವ ಮಾಡಿ. ಸಂವೇದನ ರೂಪ ಗೋಲಾಕಾರ. ನಿಮ್ಮ ಮುಖಕಮಲದಲ್ಲಿ ನಾನು ಎಂಬ ಅನುಭವ, ಸಂವೇದನೆ. ಕತ್ತಲೆ ಬೆಳಕನ್ನು ನೋಡಬೇಡಿ, ನಾನು ಎಂಬ ಅನುಭವ ಮಾತ್ರ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ. ಮುಖಕಮಲದಲ್ಲಿ ಕಣ್ಣುಗಳ ಮೇಲೆ ಮನಸ್ಸಿಡಿ. ನಿಮ್ಮ ಕಣ್ಣುಗಳ ಗುಡ್ಡೆಗಳನ್ನು ಅಲುಗಾಡಿಸ್ತಾ, ಗುಡ್ಡೆಗಳ ಎಕ್ಸಸೈಸ್ ಮಾಡ್ತಾ, ಅಕ್ಕಪಕ್ಕ ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಗೋಳಾಕಾರ, ಬಲಗಡೆಯಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆ ಗೋಳಾಕಾರ ತಿರುಗಿಸುತ್ತಾ ಕಣ್ಣುಗಳಲ್ಲಿ ಮನಸ್ಸಿಡಿ. ಕಣ್ಣು ರೆಪ್ಪೆಗಳನ್ನು ಸ್ವಲ್ಪ ಟೈಟ್ ಮಾಡಿ, ಲೂಸ್ ಬಿಡಿ, ಬಿಗಿ ಮಾಡಿ, ಸಡಿಲು ಬಿಡಿ, ಬಿಗಿ, ಸಡಿಲು, ಸಡಿಲು, ಬಿಗಿ. ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸ್ತಾ ಕಣ್ಣುಗುಡ್ಡೆಗಳಲ್ಲಿ ಅನುಭವ ಮಾಡಿ. ಶಾಂತಿ, ನೆಮ್ಮದಿ. ಮೂಗು
ಮೂಗಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಮೂಗಿನ ತುದಿ, ಮೂಗಿನ ರಂಧ್ರಗಳ ಹೊರಭಾಗ ಅನುಭವ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಇದು ನಿಮ್ಮ ಅಭ್ಯಾಸ. ಇದು ನಿಮ್ಮ ಆತ್ಮನ ಅನುಭವದ ಅಭ್ಯಾಸ. ನೀವು ನಿಮ್ಮ ಆತ್ಮನ ಮೇಲೆ ಮನಸ್ಸಿಟ್ಟಿದ್ದೀರಿ. ಇದು ಸಾಮಾನ್ಯ ಕೆಲಸವಲ್ಲ. ಇದು ಜಗತ್ತಿನಲ್ಲಿ ಸರ್ವೋತ್ಕೃಷ್ಟವಾದ ಪರಮ ಪವಿತ್ರ ಕೆಲಸ ಎಂದರೆ ಪರಮ ಪವಿತ್ರ ಕೆಲಸ ಒಂದೇ ಒಂದು. ಅದು ತನ್ನ ಅನುಭವ ಮಾಡುವುದೇ ಪರಮ ಪವಿತ್ರ ಕಾರ್ಯ. ಇನ್ನಾವುದು ಪರಮ ಪವಿತ್ರ ಕಾರ್ಯ ಅಲ್ಲ. ಆತ್ಮನ ಧ್ಯಾನ ಮಾಡುವುದೇ ನಿಶ್ಚಯ ಸ್ವಾಧ್ಯಾಯ. ಶಾಂತಿ, ಆನಂದ ಅನುಭವ ಮಾಡಿ. ನಿಮ್ಮ ಕಿವಿಗಳ ಉದ್ದಗಲ ದಪ್ಪ ಕಿವಿಗಳೆಲ್ಲಿವೆ ನೋಡಿ. ಕಿವಿಗಳ ಮೇಲೆ ಮನಸ್ಸಿಡಿ. ಮನಸ್ಸಿನಿಂದ ಅಥವಾ ಕೈಯಿಂದ ಕಿವಿಗಳನ್ನು ಉಜ್ಜುತ್ತಾ ಕಿವಿಗಳ ರಂಧ್ರ ಅಕ್ಕಪಕ್ಕ ಒಳಗೆ ಹೊರಗೆ ಅನುಭವ ಮಾಡಿ. ಕಿವಿಗಳನ್ನು ಉಜ್ಜಿ ಕಿವಿಗಳ ಮೇಲೆ ಮನಸ್ಸಿಡಿ. ನೋಡಿ, ಅದು ಸಂವೇದನೆ ಆಗ್ತಾ ಇದೆ, ಸ್ಪರ್ಶ ಆಗ್ತಾ ಇದೆ. ಅದು ನನ್ನ ಸ್ಪರ್ಶ, ನನ್ನ ಸಂವೇದನ, ಆತ್ಮನ ಸಂವೇದನ. ಅದು ಜಡ ಇಂದ್ರಿಯ ಜಡ ಸ್ಪರ್ಶನೇಂದ್ರಿಯ ಸಂವೇದನ ಅಲ್ಲ. ಅದು ಆತ್ಮ ಪ್ರದೇಶಗಳ ಸಂವೇದನ. ಜಡಕ್ಕೆ ಜೀವದ ಸಂವೇದನ ಆಗುವುದಿಲ್ಲ, ಜೀವಕ್ಕೆ ಜಡದ ಸಂವೇದನ ಆಗುವುದಿಲ್ಲ. ಎರಡೂ ದ್ರವ್ಯಗಳ ಮಧ್ಯದಲ್ಲಿ ಅತ್ಯಂತ ಅಭಾವ ಇದೆ ಎಂದು ಆಗಮದಲ್ಲಿ ಹೇಳಿದ್ದಾರೆ. ನಾಸ್ತಿ ಸರ್ವೋಪಿ ಸಂಬಂಧ, ಯಾವ ಸಂಬಂಧವೂ ಇಲ್ಲ. ಪ್ರತಿಯೊಂದು ಪರಮಾಣು ಸ್ವತಂತ್ರ. ಪ್ರತಿಯೊಂದು ನಾನೆಂಬ ಅನುಭವ ಸಂವೇದನ ಸ್ವತಂತ್ರ. ಅವರವರ ಸಂವೇದನ ಅವರವರ ಒಳಗೆ, ಅವರಿಂದ ಅವರಲ್ಲಿ, ಅವರಿಗಾಗಿ, ಅವರಲ್ಲಿಯೇ ಆಗುತ್ತದೆ. ನಿಮ್ಮ ಹುಬ್ಬುಗಳ ಮೇಲೆ ಮನಸ್ಸಿಡಿ. ಬೆರಳುಗಳಿಂದ 2 ಬೆರಳು ಮೇಲೆ, 1 ಬೆರಳು ಕೆಳಗೆ ಹೆಬ್ಬೆರಳು. ಈ ಹೆಬ್ಬೆರಳು ಮತ್ತು ಮೇಲ್ಗಡೆ 2-3 ಬೆರಳುಗಳ ಮಧ್ಯದಲ್ಲಿ ಬೆರಳುಗಳಿಂದ ಹುಬ್ಬುಗಳನ್ನು ಮಾತ್ರ ಸವರುತ್ತಾ, ಕಚ್ಚಗುಳಿ ಮಾಡುತ್ತಾ
ಸಂವೇದನೆ ಮಾಡಿ. ಹುಬ್ಬುಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಶಾಂತಿ ಆನಂದ. ಬಾಯಿ ಅನುಭವ ಮಾಡಿ. ಬಾಯಿಯೊಳಗೆ ನಾಲಿಗೆಯನ್ನು ಅಲಗಾಡಿಸುತ್ತಾ, ಬಾಯಿಯನ್ನು ಅಲಗಾಡಿಸುತ್ತಾ ಏನೋ ತಿಂತಾ ಇದ್ದೀರಿ. ಆ ಒಂದು ಮುದ್ರೆಯಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಬಾಯಿಯನ್ನು ಅಲಗಾಡಿಸಿ. ಬಾಯಿ, ಗದ್ದ, ಕೆನ್ನೆ, ಬಾಯಿ ಒಳಗೆ ನಾಲಿಗೆ ಎಲ್ಲವನ್ನೂ ಅಲುಗಾಡಿಸಿ ಮೂವ್ ಮಾಡಿ ಸಂವೇದನೆ ಮಾಡಿ. ತುಟಿಗಳನ್ನು ಮುಚ್ಚಿರಬೇಕು. ನಾಲಿಗೆಯನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ವಸುಡೆಗಳಿಗೆ ನಾಲಿಗೆಯಿಂದ ಉಜ್ಜುತ್ತಾ ಕೆಳಗೆ ಮೇಲೆ ಸಂವೇದನೆ ಸ್ಪರ್ಶ ಮಾಡಿ ನಾಲಿಗೆಯಿಂದ ಬಾಯಿ ಒಳಗೆ. ತುಟಿಗಳನ್ನು ಮುಚ್ಚಿ. ಸಾಕು ನೋಡಿ, ಬಾಯಿ ಒಳಗೆ ಸಂವೇದನೆ ಆಗ್ತಾ ಇದೆ. ಕೆನ್ನೆಗಳು, ಬಾಯಿ ಒಳಗೆ ನಾಲಿಗೆ, ಗದ್ದ. ಶಾಂತಿ ಅನುಭವ ಮಾಡಿ. ನಿಮ್ಮ ಹಣೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ಹಣೆ ಮೇಲೆ ಹಸ್ತದಿಂದ ಉಜ್ಜಿ ಅಥವಾ ಬೆರಳುಗಳಿಂದ ಹಣೆ ಮೇಲೆ ಉಜ್ಜಿ. ಬೆರಳು ತುದಿಗಳಿಂದ ಅಥವಾ ಹಸ್ತದಿಂದ ಅಥವಾ ಮನಸ್ಸಿನಿಂದ ನಿಮ್ಮ ಹಣೆಯ ಉದ್ದ ಅಗಲ ದಪ್ಪವನ್ನು ಅನುಭವ ಮಾಡಿ. ಉಜ್ಜುತ್ತಾ
ಶಾಂತಿ ಆನಂದ ಅನುಭವ ಮಾಡಿ. ಸಿದ್ಧ ಸಮಾನ ಸದಾ ಪದ ಮೇರೋ, ನಾನು ಸಿದ್ಧ ಸಮಾನನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನ, ನಾನು ಎಂಬ ಅಸ್ತಿತ್ವ, ಅದು ಬಿಟ್ಟು ಇನ್ನೇನು ಶರೀರವಿಲ್ಲ, ಕಷಾಯಗಳಿಲ್ಲ, ಪುಣ್ಯ ಪಾಪದ ವಿಚಾರ ಕ್ರಿಯೆಗಳೂ ಇಲ್ಲ, ಯಾವ ಬಂಧು ಬಳಗ ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ. ಶುದ್ಧಾತ್ಮ ಸಂವೇದನ ನಾನು ಎಂಬ ಅರಿವು. ಹೊಟ್ಟೆ ಮೇಲೆ ಕೈ ಆಡಿಸಿ, ಹೊಟ್ಟೆ ಮೇಲೆ ಮನಸ್ಸಿಡಿ, ಹೊಟ್ಟೆ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಹೊಟ್ಟೆಯಲ್ಲಿ ಶಾಂತಿ, ನಾನು ಎಂಬ ಅಸ್ತಿತ್ವ, ಅರಿವು, ಅನುಭವ, ಫೀಲಿಂಗ್ ಅನುಭವ ಮಾಡಿ. ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಇದ್ದೀರಿ, ಅಲ್ಲೇನು ಒಂದು ಸ್ಪರ್ಶ ಆಗ್ತಾ ಇದೆ, ಸಂವೇದನ, ಅದೇ ಆತ್ಮ. ಅದು ಚರ್ಮ ರೂಪದ ಹೊಟ್ಟೆಯ ಸಂವೇದನ ಅಲ್ಲ, ಅದು ಆತ್ಮ ಪ್ರದೇಶಗಳ ಸಂವೇದನೆ. ಇದು ಒಂದು ವೇಳೆ ಚರ್ಮದ ಸಂವೇದನವಾಗಿದ್ದರೆ, ಜಡ ಹೊಟ್ಟೆಯ ಸಂವೇದನ ಆಗಿದ್ದರೆ ಅದು ಹೆಣದಲ್ಲಿ ಇರಬೇಕಾಗಿತ್ತು. ಆದರೆ ಶವದಲ್ಲಿ ಹೊಟ್ಟೆ ಇದೆ, ಹೊಟ್ಟೆ ಮೇಲೆ ಚರ್ಮವೂ ಇದೆ, ಆದರೆ ಅಲ್ಲಿ ಕೈ ಆಡಿಸಿದರೆ ಸಂವೇದನ ಆಗುವುದಿಲ್ಲ ಹೊಟ್ಟೆಗೆ, ಅಂದರೆ ಶವಕ್ಕೆ. ಹಾಗಾಗಿ ಏನು ಒಂದು ಸಂವೇದನ ಆಗ್ತಾ ಇದೆ, ಸ್ಪರ್ಶ, ಇದು ಆತ್ಮಂದು. ಆತ್ಮನೇ ಇದ್ದಾನೆ. ಕಣ್ಣಿಗೆ ಕಾಣುವುದು ಮಾತ್ರ ಶರೀರ. ಶರೀರದೊಳಗೆ ಫೀಲಿಂಗ್ ಆಗುವುದು ಎಲ್ಲವೂ ಆತ್ಮ. ಇದೇ ಭೇದ ವಿಜ್ಞಾನ. ಹೊಟ್ಟೆ ಒಳಗೆ 5 ಬೆರಳುಗಳನ್ನಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಹೊಟ್ಟೆಯನ್ನು ಸಡಿಲು ಬಿಟ್ಟು ಉಸಿರಾಟ ಮಾಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ, ಅನುಭವ ಮಾಡಿ.
ಹೊಟ್ಟೆಯ ಮಧ್ಯದಲ್ಲಿ ಅಂದರೆ ನಾಭಿ ಕಮಲದಲ್ಲಿ ವಿಶೇಷವಾದ ಘನವಾದ ಆತ್ಮ ಪ್ರದೇಶಗಳ ಕೇಂದ್ರೀಕರಣ, ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ. ಅದರ ಮೇಲೆ ಮನಸ್ಸಿಡಿ. ಅದು ಹೆಣದಲ್ಲಿ ಶವದಲ್ಲಿ ಇರುವುದಿಲ್ಲ, ಹಾಗಾಗಿ ಅದು ಆತ್ಮನೇ ಇದ್ದಾನೆ. ಕೈ ನೋಯ್ತಾ ಇದ್ದರೆ ಇನ್ನೊಂದು ಕೈಯಿಂದ ಸ್ವಲ್ಪ ನಿಮ್ಮ ಆ ಕೈ ಮೇಲಿಟ್ಟು ಪ್ರೆಸ್ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ನಿಮಗೆಷ್ಟು ಕಾಲುಗಳಿವೆ ನೋಡಿ. ಕಾಲುಗಳು ಎಲ್ಲಿ ಕೆಳಗೆ ಮೇಲೆ ಹಿಂದೆ ಮುಂದೆ ಎಲ್ಲಿವೆ ನೋಡಿ. ನೋಡಿ ಅಂದರೆ ಅನುಭವ ಮಾಡಿ. ಕಾಲುಗಳ ಮೇಲೆ ಮನಸ್ಸಿಡಿ. ಕಾಲುಗಳನ್ನು ಬೇಕಾದರೆ ಸ್ವಲ್ಪ ಅಲುಗಾಡಿಸಿ ಮೂವ್ ಮಾಡ್ಬೋದು. ಎಕ್ಸರ್ಸೈಸ್ ಮಾಡುವ ರೀತಿಯಲ್ಲಿ ಕಾಲುಗಳನ್ನು ಮೂವ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮೂವ್ ಮಾಡ್ಕೊಳ್ಳಿ. ಕಾಲುಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಸಂವೇದನ ರೂಪದ ಕಾಲುಗಳು ಅದು ಆತ್ಮ. ಚರ್ಮ ರಕ್ತ ಮೂಳೆ ಮಾಂಸದ ಕಾಲುಗಳು ಅದು ಆತ್ಮ ಅಲ್ಲ, ಅದು ಜಡ ಶರೀರ. ಆ ಜಡ ಕಾಲುಗಳಲ್ಲಿ ಏನು ಒಂದು ಸಂವೇದನ ರೂಪ ಅನುಭವ ಆಗ್ತಾ ಇದೆ, ಅಸ್ತಿತ್ವ. ತೊಡೆಗಳಿಂದ ಕಾಲು ಬೆರಳಿನ ತುದಿಯವರೆಗೆ ಈ ಅಸ್ತಿತ್ವ, ಅರಿವು, ಸಂವೇದನೆ, ಇದು ಚೈತನ್ಯ ಕಾಲು. ಆತ್ಮ ಪ್ರದೇಶಗಳು ಆಭ್ಯಂತರ ಶರೀರ, ಅಂತರಂಗ ಶರೀರ, ಒಂದು ಅನುಭವ ರೂಪದ ಶರೀರ, ಒಂದು ಫೀಲಿಂಗ್ ರೂಪದ ಶರೀರ ನಾನು ಎಂಬ. ಇನ್ನೊಂದು ಕಣ್ಣಿಗೆ ಕಾಣುವ ರಕ್ತ ಮೂಳೆ ಮಾಂಸದಿಂದ ಮಾಡಿರುವ ಶರೀರ. ಇದು ಜಡ ಶರೀರ, ಅದು ನಾನಲ್ಲ. ಸಂವೇದನ ರೂಪ ಶರೀರವೇ ನಾನು. ಈ ರೀತಿ ತಿಳಿದು ಆತ್ಮ ಪ್ರದೇಶಗಳ ಮೇಲೆ, ಅಂತರಂಗ ಶರೀರದ ಮೇಲೆ ಮನಸ್ಸಿಡುವುದೇ ಧರ್ಮ. ಅದೇ ಆತ್ಮ ಧ್ಯಾನ. ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡುವುದೇ ಧ್ಯಾನ. ಶಾಂತಿ ಶಾಂತಿ ಅನುಭವ ಮಾಡಿ. ಕೊನೆಯವರೆಗೆ ಕಣ್ತೆಗಿಬೇಡಿ. ಶರೀರ ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ.
ಧ್ಯಾನ ಧ್ಯಾನವೆಂದು ಹೇಳುವರೆಲ್ಲರೂ ಅರಿಯರು ಯಾರು ಧ್ಯಾನವನು. ಸಂವೇದನವನು ಅನುಭವಿಸದೆ ಆಗುವುದು ಹೇಗೆ ಧ್ಯಾನವು. ಆಗುವುದೇಗೆ ಆತ್ಮಧ್ಯಾನವು. ಧ್ಯಾನ ಧ್ಯಾನ ಅಂತ ಎಲ್ಲರೂ ಹೇಳ್ತಾರೆ, ಮಾಡ್ತಾರೆ, ಮಾಡಿಸ್ತಾರೆ. ಆದರೆ ಧ್ಯಾನ ಏನು ಅಂತ ಜನ ಅರಿತುಕೊಳ್ಳುವುದಿಲ್ಲ. ಆತ್ಮನ ಸಂವೇದನ ಮಾಡದೆ ಹೇಗೆ ಆಗುವುದು ಧ್ಯಾನ? ಶಾಂತಿ ಅನುಭವ ಮಾಡಿ, ಯಾವ ವಿಚಾರ ಚಿಂತೆ ಇಲ್ಲ. ನಿಮ್ಮ ಕೈಗಳೆಲ್ಲಿವೆ, ಕೈಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕೈಗಳನ್ನು ಶೇಕ್ ಮಾಡಿ, ಕೈಗಳನ್ನು ಅಲುಗಾಡಿಸ್ತಾ ಸ್ವಲ್ಪ ಸ್ವಲ್ಪ, ಅಥವಾ ಮುಷ್ಟಿಯನ್ನು ಕಟ್ಟಿ ಮತ್ತೆ ಮುಷ್ಟಿ ಸಡಿಲಿಬಿಡಿ, ಕಟ್ಟಿ ಸಡಿಲಿಬಿಡಿ. ನಿಮ್ಮ ಭುಜಗಳು, ಕೈತೋಳುಗಳು, ಹಸ್ತ, ಅಂಗೈ, ಕೈ ಬೆರಳು ತುದಿ, ಶಾಂತಿ ಶಾಂತಿ ಅನುಭವ ಮಾಡಿ. ಕೈ ಮತ್ತು ಕಾಲು ಬೆರಳುಗಳನ್ನು ಅಲುಗಾಡಿಸಿ, ನಿಮ್ಮ 20 ಬೆರಳುಗಳನ್ನು ಒಂದೊಂದಾಗಿ ಅಲುಗಾಡಿಸಿ, ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಕಾಲು ಬೆರಳು, ಕೈ ಬೆರಳು ನಾನು ಎಂಬ ಅನುಭವ ಮಾಡಿ. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆಯೂ ಇಲ್ಲ. ಇದು ಅಂತರ್ಮುಖ ಧ್ಯಾನಾಭ್ಯಾಸ. ಅಂದರೆ ಇದು ಆತ್ಮನ ಧ್ಯಾನಾಭ್ಯಾಸ. ಇದು ಮೋಕ್ಷ ಮಾರ್ಗ. ಆತ್ಮಧ್ಯಾನವೇ ಮೋಕ್ಷ ಮಾರ್ಗ. ಯಾಕೆಂದರೆ ಆತ್ಮಧ್ಯಾನದಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ರತ್ನತ್ರಯಗಳು ಅಂದರೆ ಮೋಕ್ಷ ಮಾರ್ಗ ಪ್ರಕಟವಾಗತ್ತೆ. ಅಂತರ್ಮುಖ ಧ್ಯಾನವಿಲ್ಲದೆ ರತ್ನತ್ರಯಗಳಿಲ್ಲ, ಮೋಕ್ಷ ಮಾರ್ಗವಿಲ್ಲ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ಬೆನ್ನು? ಬೆನ್ನು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೂ ಅನುಭವ ಆಗ್ತಾ ಇದೆ. ಇದೇ ಆತ್ಮ ಪ್ರದೇಶ, ಇದೇ ಆತ್ಮನ ಅನುಭವ, ಇದೇ ಚೈತನ್ಯ ಬೆನ್ನು, ಇದೇ ಸಂವೇದನಾ ಆತ್ಮ. ಕಣ್ಣಿಗೆ ಕಾಣುವ ಬೆನ್ನು ನಾನಲ್ಲ, ನನ್ನದಲ್ಲ. ಅದು ಜಡ ಶರೀರ, ರಕ್ತ ಮೂಳೆ ಮಾಂಸದಿಂದ ಮಾಡಿದ್ದು, ಚರ್ಮದಿಂದ. ಆದರೆ ಆ ಚರ್ಮದಿಂದ ಮಾಡಿದ ಬೆನ್ನಿನ ಒಳಗೆ ನಾನು ಎಂಬ ಅನುಭವ ರೂಪದ ಬೆನ್ನು ಇದೆ. ಅದೇ ಶುದ್ಧಾತ್ಮ. ನಿಮ್ಮ ಹೃದಯದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ವಕ್ಷಸ್ಥಳ, ಹೃದಯದ ಮಧ್ಯಭಾಗ ಅನುಭವ ಮಾಡಿ. 5 ಬೆರಳುಗಳನ್ನಿಟ್ಟು ಹುಬ್ಬುಗಳ ಮಧ್ಯದಲ್ಲಿ ಒಂದು ಕೈ, 5 ಬೆರಳುಗಳು, ಮತ್ತು ಹೃದಯದ ಮಧ್ಯದಲ್ಲಿ ಒಂದು ಕೈ, 5 ಬೆರಳುಗಳನ್ನಿಟ್ಟು ಹುಬ್ಬುಗಳ ಮಧ್ಯದಲ್ಲಿ 5 ಬೆರಳು ಕೂಡಿಸಿ, ಮತ್ತು ಹೃದಯದ ಮಧ್ಯದಲ್ಲಿ ಹೃದಯ ಕಮಲ ಮತ್ತು ವಿಂಧ್ಯ ಕಮಲ ಎರಡೂ ಸ್ಥಾನದಲ್ಲಿ ಒಂದೊಂದು ಕೈಗಳ 5 ಬೆರಳುಗಳನ್ನು ಕೂಡಿಸಿ ಇಡಿ. ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನ ಅನುಭವ ಆಗ್ತಾ ಇದೆ. ಕಾಲಲ್ಲಿ ನಿಮಗೆ ಅಷ್ಟು ಸಂವೇದನೆ, ಕೈ ಕಾಲು ಬೆನ್ನು ಹೊಟ್ಟೆಯಲ್ಲಿ ಅಷ್ಟು ಸಂವೇದನೆ ಆಗುವುದಿಲ್ಲ, ಅಂದರೆ ಬೆನ್ನು ಕೈ ಕಾಲುಗಳಲ್ಲಿ. ಆದರೆ ನಾಭಿ ಅಂದರೆ ಹೊಟ್ಟೆ, ಹೃದಯ, ಕಂಠ, ಹುಬ್ಬುಗಳ ಮಧ್ಯೆ, ನೆತ್ತಿಯಲ್ಲಿ, ಇಲ್ಲೆಲ್ಲ ನಿಮಗೆ ವಿಶೇಷವಾದ ಅಖಂಡ ಮೇಲಿನಿಂದ ಕೆಳಗೆ ಶರೀರ ಮಧ್ಯಭಾಗದಲ್ಲಿ ಸಂವೇದನೆ ಆಗುತ್ತೆ. ಇಲ್ಲಿ ಆತ್ಮನ ಪ್ರದೇಶಗಳು ಬಹಳ ಸಘನವಾಗಿವೆ. ಆದ್ದರಿಂದ ಇಲ್ಲಿ ವಿಶೇಷವಾದ ಸಂವೇದನೆ ಆಗತ್ತೆ, ಅಧಿಕ ಬಡಿತ ಮಿಡಿತ ಅನುಭವ ಆಗತ್ತೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ 2 ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲಿಡಿ. ಹಸ್ತಗಳ ಮಧ್ಯ ಕೇಂದ್ರ ಭಾಗ, ಸೆಂಟರ್ ಪಾಯಿಂಟ್ ಆಫ್ ದಿ ಅಂಗೈಗಳ ಮಧ್ಯಭಾಗವನ್ನು ಕಣ್ಣುಗಳ ಮೇಲಿಟ್ಟು ನಿಧಾನಕ್ಕೆ ಕಣ್ಣು ತಗೊಳ್ಳಿ. ಹೊರಗಡೆಯಿಂದ ಬೆಳಕು ಒಳಗಡೆ ಬರಬಾರ್ದು. 5 ಬೆರಳುಗಳನ್ನು ಸರಿಯಾಗಿ ಕೂಡಿಸಿರಬೇಕು.
ಏನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ಶಾಂತಿಯಿಂದ ನಾನೆಂಬ ಅಸ್ತಿತ್ವ ಅನುಭವ ಮಾಡ್ತಾ ಕೂತ್ಕೊಳ್ಳಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ಬೇಗ ಬೇಗ ಒಂದೊಂದು ಶರೀರದ ಅಂಗಗಳನ್ನು ಹೆಸರು ತೆಗೆದುಕೊಂಡು ಆಯಾ ಶರೀರದ ಅಂಗಗಳ ಹೆಸರನ್ನು ತೆಗೆದುಕೊಂಡು ಆ ಅಂಗಗಳಲ್ಲಿರುವ ನಾನು ಎಂಬ ಅಸ್ತಿತ್ವ, ಸಂವೇದನೆ, ಫೀಲಿಂಗು, ಹಿಂದಿಯಲ್ಲಿ एहसास महसूस मैपने का एहसास अनुभव कीजिए. ನಾನು ಎಂಬ ಫೀಲಿಂಗ್ ಅನುಭವ ಮಾಡಿ. ಅಹಂಕಾರ ವಿಚಾರ ರೂಪದ ನಾನು ಎಂಬ ಅನುಭವವಲ್ಲ, ಸಂವೇದನಾ ಫೀಲಿಂಗ್ ರೂಪದ್ದು. ಅಲ್ಲಿ ಮನಸ್ಸದ ಕೆಲಸಿಲ್ಲ, ಇಂದ್ರಿಯಗಳ ಕೆಲಸವಿಲ್ಲ. ಮತ್ತು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮ್ಮ ಒಂದು ಅಂಗೈಯನ್ನು ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಕೈಯನ್ನು, ಹಸ್ತವನ್ನು ಇನ್ನೊಂದು ಮಂಡಿಗಾಲ ಪಾದದ ಮೇಲಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಹೇ ಭಗವಂತ, ನನಗೇನು ಬೇಡ, ಯಾವ ಸಂಸಾರ ಸುಖವೂ ಬೇಡ, ಯಾವ ಸ್ಥಾನಮಾನ ಕೀರ್ತಿ, ಯಾವ ಸಂಸಾರಿಕ ಸುಖ ಭೋಗ ವಸ್ತುಗಳು ಬೇಡ. ನನಗೆ ನಿನ್ನ ಸಾನ್ನಿಧ್ಯ, ನನಗೆ ನಿನ್ನ ಧ್ಯಾನ, ನನಗೆ ನಿನ್ನ ಆತ್ಮನ ಅನುಭೂತಿ, ನನಗೆ ನಿನ್ನ ಸುಖ ಸಿಕ್ಕರೆ ಸಾಕು. ನನಗೆ ನೀನು ಬೇಕು, ನನಗಿನ್ನೇನು ಬೇಡ. ಈ ರೀತಿಯ ಆತ್ಮಭಕ್ತಿಯನ್ನು, ಆತ್ಮ ಪ್ರೀತಿಯನ್ನು, ನಿಜ ಪ್ರೀತಿ ನಿಜ ಭಕ್ತಿಯನ್ನು, ನೀವು ನಿಮ್ಮ ಮೇಲೆ ಭಕ್ತಿ, ನೀವು ನಿಮ್ಮ ಮೇಲೆ ಪ್ರೀತಿ ಮಾಡುವುದೇ ವೀತರಾಗ. ಅದೇ ನಿರ್ಮೋಹ ಸ್ವರೂಪೋಹಂ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ಶುದ್ಧಾತ್ಮನಿಗೂ ಕೂಡ ನಮಿಸಿ, ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ನಾನು ಇಲ್ಲಿಗೆ ಸಮಾಪ್ತಗೊಳಿಸುತ್ತೇನೆಂದು, ಪೂರ್ಣಗೊಳಿಸುತ್ತೇನೆಂದು ಭಾವಿಸಿ, ಓಂ ಶಾಂತಿ ಶಾಂತಿ ಶಾಂತಿ.